5 ವರ್ಷದಿಂದ ಬೆಂಗಳೂರಲ್ಲಿದ್ರು ಈ ಟೆಂಪಲ್ಗೆ ತುಂಬ ಸಲ ಬರಬೇಕು ಅಂದ್ಕೊಂಡ್ರು ಬರೋಕ್ಕಾಗೇ ಇರಲಿಲ್ಲ. ಒಂದು ಸಲ ಬಂದಿದ್ದೆ, ಬಟ್ ಟೆಂಪಲ್ ಕ್ಲೋಸ್ ಇತ್ತು ಅಂತ ವಾಪಸ್ ಹೋಗಿದ್ದೆ. ಇವತ್ತು ಏನಾದರೂ ಆಗಲಿ ನಾನು ಈ ಟೆಂಪಲ್ ನೋಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ಎಸ್, ಇದು ಯಾವ ಟೆಂಪಲ್ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ, ಇಸ್ಕಾನ್ ಟೆಂಪಲ್. ಬೆಂಗಳೂರಲ್ಲಿದ್ದು ಇಸ್ಕಾನ್ ಟೆಂಪಲ್ನ ನೋಡಿಲ್ಲ ಅಂತಂದರೆ ನಾವು ಬೆಂಗಳೂರನ್ನೇ ನೋಡಿಲ್ಲ ಅಂತ ಅರ್ಥ. ಸಾಟರ್ಡೆ ಸಂಡೇ ಇರೋದೇನೆ ನಮಗೆ ಬೆಂಗಳೂರು ಸುತ್ತಕ್ಕೆ ಅಂತ ಇರಬೇಕಾದ್ರೆ ಈ ಟೆಂಪಲ್ನ ಮಿಸ್ ಮಾಡ್ಕೊಳ್ಳೋದು ಹೇಗೆ ಹೇಳಿ. ಸೊ ಅದಕ್ಕೆ ಇವತ್ತೇನಾದರೂ ಆಗಲಿ ಅಂತ ಸಂಡೇ ಒಂದಿನ ಹೊರಟೇ ಬಿಟ್ಟೆ. ಬಂದಿದ್ದ ತಕ್ಷಣ ನನಗೆ ಖುಷಿಯಾಗಿದ್ದೇನು ಅಂದರೆ ಇವತ್ತಷ್ಟು ಕ್ರೌಡ್ ಇರಲಿಲ್ಲ. ಎಲ್ಲಿ ಕ್ರೌಡ್ ಜಾಸ್ತಿ ಇದ್ದು ಮತ್ತೆ ನೋಡದೆ ವಾಪಸ್ ಹೋಗ್ಬೇಕಾಗುತ್ತೋ ಅನ್ನೋ ಬೇಜಾರಿತ್ತು. ಬಟ್ ನೋಡಿದ ತಕ್ಷಣ ಖುಷಿಯಾಗೋಯ್ತು ನನಗೆ. ಹಾಗೇನೆ ಇವತ್ತು ನಾನು ಅಪರೂಪಕ್ಕೆ ಬಂದಿರೋದಕ್ಕೂ ಏನೋ ಮಳೆ ಬೇರೆ ಬರ್ತಿತ್ತು. ಅಂತೂ ಇಂತೂ ನನಗೆ ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ಹೇಳ್ತಿದ್ದಿದ್ದು ಮಾತು ನಿಜ ಅಂತ ಅನ್ನಿಸ್ತು. ಅದೇನು ಗೊತ್ತಾ, ದೇವಸ್ಥಾನ ಮಾತ್ರ ಸಖತ್ತಾಗಿದೆ ಅಂತ. ಇಷ್ಟು ವರ್ಷ ಕಾಯ್ದು ಇಲ್ಲಿಗೆ ಬಂದಿದ್ದಕ್ಕೂ, ಇಲ್ಲಿ ಬರ್ತಿದ್ದಂಥ ಹನಿ ಹನಿ ಮಳೆಗೂ ಇಷ್ಟು ವರ್ಷ ಆದಮೇಲೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಇಲ್ಲೊಂದು ಮಿನಿ ಫುಡ್ ಸ್ಟ್ರೀಟೇ ಇದೆ. ಸೊ ನಾನು ಇಲ್ಲೇನು ತಗೊಳಕ್ಕಾಗಲಿಲ್ಲ. ಸೊ ಮೇಲ್ಗಡೆ ಬಂದು ಹಾಗೇನೆ ಪ್ರಸಾದ ತಿನ್ಕೊಂಡು ಒಂದು ತುಳಸಿ ಮಾಲೆನ ತೊಗೊಂಡು ವಾಪಸ್ ಬಂದೆ. ಸೊ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ಕಾನ್ ಟೆಂಪಲಲ್ಲಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೇನೆ ಇನ್ನೂ ಯಾರೆಲ್ಲ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ, ನೆಕ್ಸ್ಟ್ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.